ಎಷ್ಟು ಹೇಳಿದ್ರು ಗೊತ್ತುಂಟ ರೇಟ್ 9,50,000 ಅಂತ ಗಿಡ್ಡೆ ಹಾಕಿದ್ದೀನಿ ಇವತ್ತು. ಗೋವಾ ಎಲ್ಲರೂ ರೋಸ್ ಆಮ್ಲೆಟ್ ಅಂತ ಹೇಳ್ತಾರೆ. ಅಲ್ಲಿ ಅದು ಉಂಟು ಇದು ಉಂಟು ಹಾಗೆ ಹೀಗೆ ಅಂತ ಹೇಳಿ ನಿಜ ವೇಸ್ಟ್. That is 70 rupees one foot. Quarter kg. ಸುಯಿ 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 ಸುಯಿ. ನಾನು ಎಂಥದ ಎಲ್ಲದಕ್ಕೂ ಸೆಂಟೆಂಟ್ ಹೇಳ್ತಾ ಇದ್ದೀನಿ. ಅದೆಂತ ಸೌತೆಕಾಯ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮದು ಥರ್ಡ್ ಡೇ. ಈ ರೀತಿ ಇದ್ದೀವಿ ನಾವು. ಇವತ್ತು ಜಾಸ್ತಿ ಅಲ್ಲಿ ತಿರುಗಾಡಲಿಕ್ಕಿಲ್ಲ, ಸ್ವಲ್ಪ ಲೈಟಾಗಿ ಹೋಗಿ ಎಲ್ಲ ಬರೋದು. ಮೊನ್ನೆ ಒಂದು ಬ್ರೇಕ್ಫಾಸ್ಟ್ಗೆ ಹೋಗ್ಲಿಕ್ಕಿತ್ತು, ಅದು ಹೋಗ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಇವತ್ತು ಹೋಗುತ್ತೆ. ಅಮ್ಮ ಗಾಡಿ ಬಂತು. ಅಮ್ಮ ಓ ಅಮ್ಮ ಗಾಡಿ ಬಂತು. ಇನ್ನು ಮಾತಾಡಿದ್ರು ನನ್ನ ಹತ್ರ. ಯಾಕೆ ಎಲ್ಲ ಎಡ್ವರ್ಟ್ ಮಾಡ್ತಾನೆ. ಒಂದು ಕ್ಯಾಮ್ರಾದ್ದು ಬ್ಯಾಟ್ರಿ ಇಲ್ಲ, ಮೈಕ್ ಎಲ್ಲೇ ಇಟ್ಟಿದ್ದಾನೆ, ಅದರ ಮೇಲೆ ಸಣ್ಣ ವ್ಲಾಗಿಂಗ್ ಕ್ಯಾಮ್ರಾ ಕಾರಲ್ಲಿ ಇಟ್ಟಿದ್ದಾನೆ, ಏನಿಲ್ಲ. ಇವಾಗ ಮೊಬೈಲಲ್ಲಿ ತೆಗಿತಿದ್ದಾನೆ. ಏನೇ ಇರಲ್ಲವಿ ಭಯಂಕರ ನಾವು. ಅಮ್ಮ ಗಾಡಿ ಬಂತು. ಗಾಡಿಯಲ್ಲಿ ಅಮ್ಮ ಲೆವಿ ಅದರಲ್ಲಿ ಕುತ್ಕೊಳ್ಳಿಕ್ಕೆ ಹೋಗಿದ್ದಾನೆ. ಮಂಗ ಯಾವ ಗಾಡಿ ಎಲ್ಲಿ ಏನು ಎಂತ ನೋಡುದಿಲ್ಲ. ಗಾಡಿ ಬಂತು ಹೋಗಿದ್ದಾನೆ. ಅದು ಅಮ್ಮ ಕೂರಿಸ್ಕೊಳ್ಳೋದಿತ್ತು ಮಾಡಿ. ಅದ್ರ ಮೇಲೆ ಅಮ್ಮ ಇದು ಎಂತ ಅಟ್ಟೆ ಮುಟ್ಟೆ ಮಾಡಿ ಕೂತ್ಕೊಳ್ಳೋದು. ನೀನೆಂತ ನನ್ನನ್ನು ಮ್ಯಾಚಿಂಗ್ ಮಾಡ್ಲಿಕ್ಕೆ ಹೋಗಿದ್ಯಾ? ಎಷ್ಟೇ ಇತ್ತು ಅದಕ್ಕೆ ಇದೇ ಹಾಕಿದ್ದೆ ನಾನು. ಗಾಡಿ ಬಂತು. ಈ ಗಾಡಿದು ಸ್ಟೋರಿ ತುಂಬಾ ಲಾಂಗ್ ಆಯ್ತು. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಬಾಯ್ ಬಾಯ್. ಓಕೆ, ನಾವು ನೋಡಿ ಇಲ್ಲಿ ಮಳೆ ಬರ್ತಾ ಉಂಟು. ನಾನು ಮತ್ತೆ ಅಮ್ಮ ಮಾತ್ರ ಇದ್ರಲ್ಲಿ. ಮತ್ತೆಲ್ಲರೂ ನೆನೀತಾ ಇದ್ದಾರೆ. ಹೌದು, ಪಾಪ. ಅವನ್ ನೋಡಿ ಅಂತೆ. ಅವ್ ನೋಡಿ ಹೋದ ವಿನೋಣ್ಣ. ಓಕೆ, ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಈಗ ಹೇಳಿದ್ದೀವಿ ಆರ್ಡ್ರು. ನಮಗೆ ಅವರು ಹೇಳಿದ್ದು ಸರಿ ಗೊತ್ತಾಗ್ಲಿಲ್ಲ, ಅವರಿಗೆ ನಾವು ಹೇಳಿದ್ದು ಸರಿ ಗೊತ್ತಾಗ್ಲಿಲ್ಲ. ಎಲ್ಲ ತಗೊಂಡ್ ಬನ್ನಿ ಅಂತ ಹೇಳಿದ್ದೀವಿ, ನೋಡ್ಬೇಕು ಏನು ಬರುತ್ತೆ ಅಂತ. ಇದು ವೈಟ್ ಬಟಾಣಿ, ಹಾಗಾದ್ರೊಟ್ಟಿಗೆ ಬಟಾಟೆದ್ದು ಇದು. ಇದಕ್ಕೆ ಪಾವು ಕೊಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ. ಇದು ಮಿರ್ಚಿ ಇಲ್ಲಿದ್ದು. ಚೆನ್ನಾಗಿದೆ, ಸೂಪರ್ ಇದೆ. ಮಿಕ್ಸ್ ವಡ. ಓಕೆ, ಬಪ್ಪಾಸ್ ಕೆಫೆಗೆ ಹೋಗಿ ಬಂದ್ವಿ ಅಲ್ವಾ. ನನಗೆ ತುಂಬ ಇಷ್ಟ ಆಯಿತು, ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಇಷ್ಟ ಆಯಿತು. ಇವರಿಗೆ ಇಬ್ಬರಿಗೆ ನಂಗೆ ಗೊತ್ತಿಲ್ಲ. ಅವರು ಇಲ್ಲ, ನಿಜವಾಗ್ಲೂ ಒಳ್ಳೇದಿತ್ತು. ಅಂದರೆ ಅದು ತುಂಬ ಓಲ್ಡ್ ಡಿಶ್. ಅದು ಈಗ ಕೂಡ ಸೇಮ್ ಟೇಸ್ಟಲ್ಲಿ ಕೊಡ್ತಾ ಇದ್ದಾರಂತೆ. ನಿಜವಾಗ್ಲೂ ನಮಗೆ ಆ ಬಾಜಿ ಹಾಗೂ ಅದರೊಟ್ಟಿಗೆ ಆ ಬಟಾಣಿ ಎಲ್ಲ ಮಿಕ್ಸ್ ಮಾಡಿ ಆ ಒಂದು ಪಾವು ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು ತುಂಬ. ವಿನುಗೆ ಹೇಗಾಯ್ತು? ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತಲ್ವಾ? ಒಳ್ಳೇದಿತ್ತು ಅದು. ಹೌದು, ನಿಮ್ಗೆ ಇಷ್ಟ ಆಯ್ತಾ? ಇದು ಪರವಾಗಿಲ್ಲ, ಅದು ಬಟಾಣೆ. ಆದ್ರೆ ಚಾ ಒಳ್ಳೇದಿಲ್ಲ. ನಿನ್ನೆ ಮಿಸಲ್ ಪಾವ್ ತಿಂದಿದ್ದು, ಅದು ಹೇಗಿತ್ತು? ಅದು 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 ಅಷ್ಟೇ, ಅದು ನಿಜವಾಗ್ಲೂ ಒಳ್ಳೇದಿತ್ತು. ಚಾ ಮಾತ್ರ ಇದ್ರದ್ದ ಅಂತ ಫ್ಲಾಸ್ಕ್, ಹಾಗೆ ಅದೊಂದು ನಮ್ಗೆ ಇದಾಯ್ತು. ಆದ್ರೆ ಪಾವು ಒಮ್ಮೆ ತಿನ್ನಿ, ಇಲ್ಲಿ ಟ್ರೈ ಮಾಡಿ, ಇಷ್ಟ ಆಗ್ತದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಸೆಂಟ್ ಝೇವಿಯರ್ ಅಂತೆ, SF ಝೇವಿಯರ್ ಕೆಫೆಗೆ, ರೆಸ್ಟೋರೆಂಟ್. ಇದು ಕೂಡ ಗೋವನ್ ಟ್ರೆಡಿಷನಲ್ ಫುಡ್ಡಲ್ಲಿ ಸಿಗುತ್ತಂತೆ. ಹಾಗೆ ಇವತ್ತು ಫುಲ್ಲು ಫುಡ್ ಎಕ್ಸ್ಪ್ಲೋರ್ ಮಾಡೋದು ನಾವು. ಹಾಗೆ ಇವಾಗ ಅಲ್ಲಿಗೆ ಹೋಗೋಣ. ಓಕೆ, ಸ್ವಲ್ಪ ಸ್ವಲ್ಪ. ಈಗ ಇಲ್ಲೇ ಎಷ್ಟು ನಮ್ಮದು 300 ಬಿಲ್ ಆಯಿತು. ಅಲ್ಲಿ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ತಿನ್ನೋದು. ಅಂದರೆ ಹೇಗಿದೆ ಟೇಸ್ಟ್ ಹಾಗೆ ನೋಡೋದು ಅಷ್ಟೇ. ರೇಟ್ ಕಮ್ಮಿ, ರೀಸನೇಬಲ್ ನೋಡಿ. 300 ಆಯಿತು ಅಷ್ಟೇ. 4 ಇದು ತೊಗೊಂಡ್ವಿ ನಾವು, ಬಾಜಿ ಪಾವ್ ತೊಗೊಂಡ್ವಿ, ಮತ್ತು ಒಂದು ಮಿಕ್ಸ್ಡ್ ಬೋಂಡಾ, ಒಂದು ಇದು ಪ್ಲೇಟ್, ಒಂದು ಮಿರ್ಚಿ ಬಜ್ಜಿ ಪ್ಲೇಟ್, 4 ಟೀ. 2 ಕೊಡ್ತಾರೆ ಪ್ಲೇಟಲ್ಲಿ ಅಂದರೆ, ಆದರೆ ಪರವಾಗಿಲ್ಲ. ಓಕೆ, ಇವಾಗ ನಾವು ಇಲ್ಲೇ ಒಂದು ಸೆಂಟ್ ಝೇವಿಯರ್, ಮತ್ತೆ ಅದೇ ಹೇಳ್ತಾ ಇದ್ದೀನಿ ನಾನು, ಝೇವಿಯರ್ ರೆಸ್ಟೋರೆಂಟ್ ಉಂಟು ನೋಡಿ, ಅದಕ್ಕೆ ಬಂದಿದ್ದೀವಿ. ವಾಪ್ಸ ಮಾರ್ಕೆಟ್ ಹತ್ರ. ಇಲ್ಲಿ ಪಾರ್ಕ್ ಮಾಡಿ ಹೋಗಬೇಕು, ಇಲ್ಲಿ ಪೇ ಪಾರ್ಕಿಂಗ್. ಇಲ್ಲಿಂದ ಇನ್ನೂ ಕೂಡ 300 ಮೀಟರ್ ಉಂಟಾ ಅಂತ ನಡೆದುಕೊಂಡು ಹೋಗ್ಲಿಕ್ಕೆ. ಹಾಗೆ ಒಂದು ರೌಂಡ್ ಹೋಗ್ತಾ ಎಂತಾಯ್ತು? ನಾನು ಪೇ ಮಾಡಿದ್ದು ಯಾರಿಗೆ ಅಂತ ನೋಡು.
ಓದು ಜೋರಾಗಿ. ಪೇಡ್ ವಿನ್ಸ್ಟನ್ ಮೋಟರ್ಸ್. ನೀನೇಯಾ ಇಲ್ಲಿದ್ದು? ಮೋಟರ್ಸ್ ಅಲ್ಲ, ಸರಿ ಓದು. ಮೋಟರ್ಸಾ? ವಿನ್ಸ್ಟನ್ ಮೋಟರ್ಸ್ ವಿನ್ಸ್ಟನ್ ಮೋಟರ್ಸ್ ಅಲ್ಮೇಡಾ. ವಿನುಗೆ ಅವರಪ್ಪ ತಡಿಯ ಪೂರ್ವಜ್ ತಗೊಂಡಿದ್ದ ಜಾಗ ಅಂತ. ವಿನುಗೆ ಟೈಮಲ್ಲಿ ಕೊಟ್ಟಿದ್ದೆ ಜಾಗ. ಹೌದಾ, ಅದೇ ಅವನಿಗೆ ಅವರಪ್ಪ ಯಾವಾಗ್ಲೂ ಮೊಟೆ ಮೊಟೆ ಅಂತ ಕರೆಯುದು. ವಿನು ಮೊಟೆ ಅಂದ್ರೆ ಅವನು ಮೊದಲು ದಪ್ಪ ಇದ್ದ, ಈಗ ತೆಳ್ಳಗಾದಲ್ಲ. ಮೋಟು ಮೋಟು ಮೊಟೆ ಮೊಟೆ ಅಂತ ಹೇಳುದು. ಹಾಗೆ ವಿನ್ಸ್ಟನ್ ಮೋಟೇಸ್. ಈಗ ದಪ್ಪ ಇಲ್ಲ, ಮೊದ್ಲ ನಮ್ಮನಷ್ಟಿ. ಹೌದು, ಅಮ್ಮನಷ್ಟು. 2 ಜನ್ಮ ತೆಗಿಬೇಕು ನೀನು ಅಮ್ಮನಷ್ಟಾಗ್ಲಿಕ್ಕೆ. ಇದು ನೋಡಿ ಅಂತೆ, ಅದೆಂತ ಸೌತೆಕಾಯ? ವಾಟರ್ ಮೆಲೋನ್. ನಿನ್ನ ತಲೆ ನಿಂತು ವಾಟರ್ ಮೆಲನ್. ಹೌದಮ್ಮ, ವಾಟರ್ ಮೆಲೋನ್. ಇದು ಈಗ ನಾವು ಹೋಗ್ತಾ ಇದ್ದೀವಿ ತರಕಾರಿ ಮಾರ್ಕೆಟ್. ಇನ್ನು ನೋಡಿ ಮುಂದೆ. ಮಾರ್ಕೆಟ್ ಒಳಗಡೆನಾ ಇದು? ಹೋ ಬಂದ್ವಿ ಫೈನಲಿ. ಇಲ್ಲಿ ಇತ್ತಲ್ಲ ತುಂಬ. ಹಾಂ, ಎಂಥದೆಲ್ಲ ಇಲ್ಲಿ ತುಂಬ ಇತ್ತಲ್ಲ. ಓಕೆ, ಈಗ ಒಳಗಡೆ ಹೋಗೋಣ, ಕುತ್ಕೊಳ್ಳೋಣ. ರೋಸ್ ಆಮ್ಲೆಟ್. ಓಕೆ, ಗೋವಾ ಎಲ್ಲರೂ ರೋಸ್ ಆಮ್ಲೆಟ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನಂತ ನೋಡೋಣ ಅಂತೇಳಿ ತೊಗೊಂಡಿದ್ದೀನಿ. ನೋಡೋಣ, ಟೇಸ್ಟ್ ಹೇಳ್ತೀನಿ. ಹಾಗೂ ಸ್ಟಫ್ಡ್ ಸ್ಕ್ವಿಡ್ ಇರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಕೆಲವು ಐಟಮ್ಸ್ ಇವರೆಲ್ಲ ಚಿಕನ್ ಅದು ಇದೆಲ್ಲ ತೊಗೊಂಡಿದ್ದಾರೆ. ಟೇಸ್ಟ್ ಮಾಡೋಣಲ್ಲ ಈಗಂದರೆ ಹೊಟ್ಟೆ ಫುಲ್ ಉಂಟು. ಆದರೂ ಸ್ವಲ್ಪ ನೋಡ್ಕೊಂಡು ಹೋಗೋಣ ಹೋಗುವಾಗ ಅಂತೇಳಿ. ಓಕೆ, ಇದು ಸ್ಟಫ್ಡ್ ಸ್ಕ್ವಿಡ್. ಇದರೊಳಗೆ ಸ್ಟಫ್ ಆಗಿರುತ್ತೆ. ಸ್ಟಫ್ ಸುಯಿ ನೋಡಿ, ಸ್ಟಫಿಂಗ್ ಮಾಡಿದ್ದಾರೆ. ಓಕೆ, ಇದು ರೋಸ್ ಆಮ್ಲೆಟ್ ನೋಡಿ, ಈ ರೀತಿ ಇರುತ್ತೆ. ಆಮ್ಲೆಟ್ಟಿಗೆ ಇದು ಹಾಕ್ತಾರೆ, ಎಂಥದ್ದು ಗ್ರೇವಿ ರೀತಿ ಎಲ್ಲ ಫೇಮಸ್ ಇಲ್ಲ ಇದು. ನಿಮಗೆ ಇಷ್ಟ ಆಗ್ಬೋದು ಅದು ಗ್ರೇವಿ, ನಿಮಗೆ ಇಷ್ಟ. ಇದು ಸ್ವಲ್ಪ ಕೊಕೊನೆಟ್ ಗ್ರೇವಿ ರೀತಿ ಇದೆ, ಚಿಕನ್ ಇದ್ದು ಚೆನ್ನಾಗಿದೆಲ್ಲ. ಎಸ್, ಗ್ರೇವಿ ಕಮ್ಮಿ ಆಯ್ತು ಅಷ್ಟೇ, ಇಲ್ಲ ಜಾಸ್ತಿ ಗ್ರೇವಿ ಇರ್ತದೆ. ಕೊಕೊನೆಟ್ ಚೆನ್ನಾಗಿದೆ, ಕೊಕೊನೆಟ್ ಇದ್ದು. ಖಾರಿ ಸುರುಳಿ ಬಟ್ಟೆ ನೋಡಿ. How much for that? That is 70 rupees one foot, quarter kg, sir. Never action. Give me 2 packs. 2 packs. ಇಲ್ಲ ಶಾತೆ ಬರಿಯಾ How that is? अच्छा, चाहिए आपको? It brought today morning only, huh? ಬರಿಯಾ ಸರ್. ಹಲ್ವಾ, ಬ್ಲ್ಯಾಕ್ ಹಲ್ವಾ ಇದು ಚೆನ್ನಾಗಿದೆ. ಇದು ನಮಗೆ ಕೊಟ್ಟರು. ಹಾಂ, ಗಿಫ್ಟ್ ಅಲ್ಲ, ಗಿಫ್ಟ್ ಕಾಂಪ್ಲಿಮೆಂಟ್ರಿ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಇಲ್ಲಿದ್ದು, ಎಲ್ಲ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನನಗೆ ಅದೊಂದು ಬ್ಲ್ಯಾಕ್ ಹಲ್ವಾ ರೀತಿ ಬೇಕಿತ್ತು, ಅದು ಇಲ್ಲಿ ಸಿಕ್ತು. ತುಂಬ ಚೆನ್ನಾಗಿದೆ. ಓಕೆ, ಬಾಯ್. ಓಕೆ, ನಾವು ಇವಾಗ ಶಾಪಿಗೆ ಹೋದಿವಲ್ಲ, ಅವರು ಎಷ್ಟು ಹೇಳಿದ್ರು ಗೊತ್ತುಂಟ ರೇಟು? 9,50,000 ಅಂತೇಳಿ. ಎಲ್ಲರಿಗೆ ಹಾಗೆ ಹೇಳೋದು ಅವ್ರು, ಎಲ್ಲದಕ್ಕೂ. ಅವರು ಯಾರ್ದು ಎಷ್ಟು ಬಿಲ್ ಆದರೂ 1,50,000, 9 lakh ಹಾಗೆ. ಅಂದರೆ 9,50,000 ಅಂದರೆ 950 ರೂಪಾಯಿ. ಅದಕ್ಕೆ ಅವರು ಅಷ್ಟು ಹೇಳೋದು, ಅಂದರೆ ಒಮ್ಮೆಲೆ ಶಾಕ್ ಕೊಡೋದು. ಜೀರೋ ವ್ಯಾಲ್ಯೂ ಇಲ್ಲ ಅವರಿಗೆ. ಯಾ, ಎಂತ ಅಪ್ಪ ಪೆನ್ನಿ ಕೊಡ್ತಿದ್ದಾರೆ. ನನ್ನ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅವರು. ನೀವು ಪೆನ್ನಿ ಅಮ್ಮ ಪೆನ್ನಿ ಕುಡಿದಿದೆ ಅಂತ ಹೇಳಿದ. ಈಗ ಅವರು ಹಾಗೆ ನಮ್ಮ ಇಬ್ಬರ ಮಧ್ಯ ಇದು ತರೋದು ಅವನು. ಇಬ್ಬರಲ್ಲ, ಎಲ್ಲರ ಮಧ್ಯೆ ಇವನೇ ತರುದು ಎಲ್ಲ. ಓಕೆ, ಇವಾಗ ನಾವು ಇನ್ನೊಂದು ಅರಂಬೋಳ್ ಹತ್ರ ಬಂದಿದ್ದೀವಿ. ಇಲ್ಲಿ ಕೂಡ ಒಂದು ಓಲ್ಡ್ ಬೇಕ್ರಿ ಉಂಟಂತೆ. ನಾನು ಎಂಥದ ಎಲ್ಲದಕ್ಕೂ ಸ್ಯಾಂಟ್ ಆ್ಯಂಟನಿ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ಮಳೆ ಬರ್ತಾ ಉಂಟು, ಬೇಗ ಬನ್ನಿ. ಆ್ಯಂಟನಿ ಬೇಕ್ರಿ ಅಂತ ಹೇಳಿ. ಹಾಗೆ ನೋಡೋಣ ಏನುಂಟು, ಹೇಗೆ ಉಂಟಂತ. ಇವನು ನನ್ನ ವಿಡಿಯೋಗ್ರಾಫರ್. ಇವನಿಗೆ ಫೋನ್ ಕೊಟ್ಟಿದೆ ವಿಡಿಯೋ ತೆಗಿ ಅಂತ. ನೋಡಿ ಅಂತ ಈಗ ತೆಗೆದಿದ್ದಾನೆ ಎಲ್ಲವನ್ನು.
ಖುಷಿ ಆಗ್ತದೆ ನೋಡುವಾಗ. ಓ ಪ್ರೊಫೆಷ್ನಲ್. ಓ ಆಗ್ಬಹುದಾ ನೀನು? ಆಗ್ಬಹುದಾ? ಹಾಯ್ ಬ್ರೋ. ಸ್ವಲ್ಪ ಚಪ್ಪೆ. ಹೇಗಿದೆ? ಸಿನಮನ್ ರೋಲ್ ಒಳ್ಳೇದುಂಟು. ಎಂತದು ಸರ್ ಸಮಸಂಗ? ಸಿನಮನ್ ರೋಲ್ ಅಂತ ಒಳ್ಳೇದುಂಟು. ಅದು ಮಿಡಲಲ್ಲಿ ಅವ್ರು ಕ್ರೀಮ್ ಹಾಕಿದ್ದಾರೆ. ಲೆವಿಯಣ್ಣ ಅದು ಸಿಮನ್ ರೋಸ್ ಅಂತ. ಸಿನಮನ್ ಅಂದರೆ ಇದು ಅವನು ಫಸ್ಟ್ ಟೈಮ್ ತಿಂದಾಯಿತು. ಈಗ ಸೆಕೆಂಡ್ ಟೈಮ್ ತೊಗೊಂಡಿದ್ದಾನೆ. ಅವನಿಗೆ ಇದೆಲ್ಲ ವೈನ್ ಇದೆಲ್ಲ ಫ್ಲೇವರ್ ಎಲ್ಲ ಇಷ್ಟ. ಫೈರ್ ಬಾಲ್ ಎಲ್ಲ ಉಂಟಲ್ಲ ಅದ್ರದ್ದು ಫ್ಲೇವರ್ ಎಲ್ಲ ಇಷ್ಟ. ಇದ್ರಲ್ಲಿ ಫೈರ್ ಬಾಲ್ ಥರ ಫ್ಲೇವರ್ ಉಂಟು, ಅದಕ್ಕೆ ಅವನು ಎರಡು ತಿಂತಾನೆ. ಫೈನಲಿ ಇಲ್ಲಿ ಬಂದ್ವಿ. ಅರಂಬೋಲು ಒಂದು ಆ್ಯಂಟನಿ ಆ್ಯಂಟನಿ ಬೇಕ್ರಿ ಅಂತ ಹೇಳಿ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅದು ಸುಮ್ಮನೆ ನಿಜವಾಗ್ಲೂ ಇನ್ಸ್ಟಾದಲ್ಲಿ ಇದರಲ್ಲೆಲ್ಲ ತೋರಿಸ್ತಾರಲ್ಲ, ಅಲ್ಲಿ ಅದು ಉಂಟು ಇದು ಉಂಟು ಹಾಗೆ ಹೀಗೆ ಅಂತ ಹೇಳಿ ನಿಜ ವೇಸ್ಟ್. ನಾವು ನಿನ್ನೆ ಕೂಡ ಒಂದು ಹೋಗಿದ್ವಿ ನೋಡಿ. ಯಾವುದು ಬೇಕ್ರಿ ಹೋಗಿದ್ದು? ಜೋಸೆಫ್ ಅಲ್ಲ, ಜೋಸೆಫ್ ಬೇಕ್ರಿ. ಅದು ಏನು ಪ್ರಯೋಜನ ಇಲ್ಲ. ಇದು ಕೂಡ ಅಷ್ಟೇ ಇವಾಗ ಹೋಗಿದ್ದು. ಇದು ಚೆನ್ನಾಗಿತ್ತು. ಯಾವ್ದು ಗೊತ್ತುಂಟ? ಬನಾನಾ ಕೇಕ್ ಚೆನ್ನಾಗಿದೆ, ಹಾಗೂ ಸಿನಮನ್ ರೋಲ್ ಎರಡು ಕೂಡ ಚೆನ್ನಾಗಿದೆ ನಾವು ತಿಂದಿದ್ದು. ಆದರೆ ತುಂಬ ದೂರ ಆಗುತ್ತೆ ನಾವು ಇಲ್ಲಿಂದ ಬರುವುದು. ಅಷ್ಟು ದೂರದಿಂದ ಇಲ್ಲಿ ಬಂದು ಅದು ತಿನ್ನೋದು ಬರ್ತಲ್ಲ. ಇಲ್ಲಿ ನಿಮಗೆ ಅರಂಬೋಲ್ ಬರಲಿಕ್ಕಿದ್ರೆ ಈ ಸೈಡ್ ಇದ್ದಿರಾದರೆ ಆವಾಗ ನಿಮಗೆ ನೀವು ಬೇಕಿದ್ರೆ ಒಮ್ಮೆ ಫ್ರೈ ಮಾಡ್ಬೋದು ಅರಂಬೋಲ್ ಅಂತ ಹೇಳಿ. ಹಾಂ ಹೌದು, ಬೇರೆ ಯಾವುದಷ್ಟು ಒಳ್ಳೆದಿಲ್ಲ, ಮೇಂಟೆನೆನ್ಸ್ ಏನಿಲ್ಲ. ಹಾಗೂ ಇನ್ನೊಂದೇನೆಂದರೆ ಸುಮ್ಮನೆ ಅಷ್ಟು ಹೈಪ್ ಮಾಡೋದು ಇನ್ಸ್ಟಾದಲ್ಲಿ ಈಗ ಹೇಳ್ತಾರಲ್ಲ, ಅವರದ್ದು ನೋಡಿ ಬರಲೇಬಾರ್ದು ನಿಜವಾಗ್ಲೂ. ಓಕೆ, ಈಗ ಸೀದಾ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಹಾಗೂ ಇಲ್ಲಿ ಒಂದು ಬೀಚ್ ಕಾಣ್ತು ನಮಗೆ, ಅರಂಬೋಲ್ ಬೀಚ್ ಉಂಟು. ಅಲ್ಲಿ ಸ್ವಲ್ಪ ವಿಸಿಟ್ ಮಾಡೋದು, ಹಾಗೂ ಸೀದಾ ನಾವು ಇವತ್ತು ನಮ್ಮ ರೆಸಾರ್ಟಿಗೆ ಹೋಗೋದು. ಅಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದಕ್ಕೆ ನಾವು ಆಟ ಆಡಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಎಲ್ಲ ತೊಗೊಂಡಿದ್ದೀವಿ, ಆಟ ಆಡಲಿಲ್ಲ ಇನ್ನೂ ಕೂಡ. ಹಾಗೆ ಅಲ್ಲಿ ಆಟ ಆಡಿ ಸ್ವಲ್ಪ ಎಂಜಾಯ್ ಮಾಡೋದು, ಮತ್ತು ನೈಟ್ ನೋಡೋಣ ಎಲ್ಲಿ ಹೋಗೋದು ಏನಂತ ಹೇಳಿ. 411 ಫೈನಲಿ ಇವತ್ತು ನಾವು ಸ್ವಿಮ್ಮಿಂಗ್ ಪೂಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ. ಓಯ್ ಲೇವಿ, ಎಲ್ಲಿ ಓಡುದಲ್ಲಿ? ಓಡುದು ಚೊರೆ ಮಾಡಿ. ಓಕೆ, ಹೋಗನ್ವಾ? ಈಗ ಹಾರನ್ವಾ? ಓಕೆ. ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರ್ಲಿಕ್ಕೆ ಸಾಕೈತಿ. ಅದು ಮಳೆ ಉಂಟಲ್ಲ, ಮಳೆಗೆಲ್ಲ ನೋಡಿ ಚಂಡಿ ಆಗ್ತದೆ. ಓಕೆ, ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಕಂಪಲ್ಸರಿ ಶವರ್ ಅಂತೆ. ಕಂಪಲ್ಸರಿ ಶವರ್ ತಗೊಂಡೇ ಹೋಗ್ಬೇಕು. ಮನೆಯಲ್ಲಿ ಕೂಡ ಸೇಮ್ ಸ್ವಿಮ್ಮಿಂಗ್ ಪೂಲ್ ಇದ್ರೆ ಶವರ್ ತಗೊಂಡೇ ಹೋಗ್ಬೇಕು. ಮಂಡ್ಯ ಲೆಟ್ಸ್ ಗೋ, ಒಳಗೆ ಹೋಗುವ, ಜಾಲಿ ಮಾಡುವ, ಒಳ್ಳೆ ಕೂದುವ, ಜಾರದೆಲ್ಲ ಸೀನೆ ಇಲ್ಲ. ಇವಾಗ ಇನ್ನೊಂದು ರೈಡ್ ನಾವು ತೋರಿಸ್ತೀವಿ. 3, 2, 1. ಇದೆಂತ ರೈಡ್ ಇದು? ನಾನೇ ಪುಷ್ ಮಾಡಬೇಕು ಇದೆಂತ ಲಟ್ಟು.
ಓಕೆ, ಇವಾಗ ಆಯಿತು ನಮ್ಮದೆಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ಲಾಗ ಹಾಕಿ ಫೈನಲಿ ಊಟಕ್ಕೆ ಹೊರಟಿದ್ದೀವಿ ಹೊರಗಡೆ. ಇಲ್ಲಿ ನಮ್ಮದಲ್ಲಿ ಸ್ಟಾಫ್ ಇದ್ದಾರಲ್ಲ, ಅದರಲ್ಲಿ ಒಬ್ಬರು ಇಲ್ಲೇ ಒಂದು ಹೋಟೆಲ್ ರೆಕಮೆಂಡ್ ಮಾಡಿದ್ದಾರೆ. ಎಂಥದ್ರ ಹೆಸರು? ಕಾಸಾ ಪಿಚೋಲಿಯಂ ಅಂತ ಹೇಳಿ. ಚೆನ್ನಾಗಿದೆ ಅಂತೆ ಫುಡ್ಡು. ನೋಡೋಣ ಹೋಗಿ. ಹಾಗೂ ನಿನ್ನೆದು ಎಕ್ಸ್ಪೀರಿಯನ್ಸ್ ಗೊತ್ತುಂಟಲ್ಲ, ತುಂಬ ವರ್ಸ್ಟ್ ಆಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಸರಿಯಾಗಿ ತಿನ್ನಬೇಕು ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೀವಿ. ಹಾಗೂ ನಾನು ಸ್ವಲ್ಪ ಗಿಡ್ಡೆ ಹಾಕಿದ್ದೀನಿ ಇವತ್ತು. ಇಲ್ಲಿಗೆ ನಡೀತದೆ. ಹಾಗೆ ಸ್ವಲ್ಪ ಈ ರೀತಿ ಹಾಕಿದ್ದೀನಿ. ನೈಟ್ ಅಲ್ವಾ, ಪರವಾಗಿಲ್ಲ ಅಂತ ಹೇಳಿ. ಮತ್ತೆ ಎಲ್ಲರೂ ತಮ್ಮ ತಮ್ಮದೇ ಹಾಕಿ ಹೊರಟಿದ್ದಾರಪ್ಪ. ಹೋಗುವ. ಇವಾಗ ಹೊರಟ್ವಿ ನಾವು. ನೋಡಿ, ಎಲ್ಲರೂ ಸೇರಿ ಸುರ್ರ ಅಂತ ಹೋಗಿ ಗಟ್ಟಿ ಊಟ ಮಾಡಿ ಬರೋದು. ಹಸಿವಾಗ್ತಾ ಉಂಟಲ್ಲ. ಇವತ್ತು ಮಧ್ಯಾಹ್ನ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ಅದು ತಿಂದಿದಲ್ವಾ. ಆಮೇಲೆ ಈವ್ನಿಂಗಿಂದ ಏನು ಕೂಡ ಇಲ್ಲ ನಮಗೆ. ಹಾಗೆ ಇವಾಗ ಸ್ವಲ್ಪ ಹಸಿವಾಗ್ತಾ ಉಂಟು. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ವಲ್ವಾ, ಹಾಗೆ ಸ್ವಲ್ಪ ನೀರಲ್ಲಿ ಆಟ ಆಡಿದರೆ ಜಾಸ್ತಿ ಅಂತ ಹಸಿವು. ಹಾಗೆ ಜಾಸ್ತಿ ಹಸಿವಾಗ್ತಾ ಉಂಟು. ಇದು ಹೋಗಿ ಒಂದು ಹೊಟ್ಟೆ ಪೂಜೆ ಮಾಡಿ ಬರೋಣ. ಓಕೆ, ಫೈನಲಿ ಬಂದ್ವಿ. ಇನ್ನು ಆರ್ಡ್ರ್ ಮಾಡಿದರೆ ಆಯಿತು. ಯಾರಿಲ್ವಾ? ಹಲೋ, ಎಂತ ಇದು ರಯ? ಸ್ಕ್ವಿಡ್ಡಾ? ಆರ್ಡರ್ ಮಾಡಲಿ. ಚಿಕನಾ? ಚಿಕನ್ ಫ್ರೈ ಇದು ಕ್ರಿಸ್ಪಿ. ಚೆನ್ನಾಗಿದೆ ನೋಡಲಿಕ್ಕೆ. ಓಕೆ, ಈಗ ಮಲೈ ಚಿಕನ್ ಬಂದಿದೆ. ಇದೆಯಾ? ಹಸ್ಬೆಂಡ್ ಫೇವ್ರೇಟ್. ತಗೋ ಪ್ಲೇಟ್. ಓಕೆ, ಇವಾಗ ಚಿಕನ್ ಡ್ರೈ ಫ್ರೈ ಆರ್ಡ್ರ್ ಮಾಡಿದ್ವಿ. ಅದು ಬಂದಿದೆ. ಚೆನ್ನಾಗಿದೆ ಅಲ್ಲ, ಕಬಾಬ್ ರೀತಿ. ಅದು ಕೋಟಿಂಗ್ ಸ್ವಲ್ಪ, ಅದಕ್ಕೆ ಚಟ್ನಿ ಕೊಟ್ಟಿದ್ದಾರೆ. ಓಕೆ, ಇದು ಮಶ್ರೂಮ್ ರವಾ ಫ್ರೈ. ತುಂಬ ಉಂಟಲ್ಲ ಮಶ್ರೂಮ್ಸು. ಕ್ವಾಂಟಿಟಿ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ನಾವು ತಿಂದ ಎಲ್ಲ ಫುಡ್ ಇಷ್ಟರವರೆಗೆ ಚೆನ್ನಾಗಿತ್ತು. ಹೌದು. ಬೇಗ ಸರ್ವಿಸ್ ಕೂಡ ಬೇಗ ಇದೆ. ಹಾಗಾಗಿ ನೀವು ಗೋವಾ ಬಂದರೆ ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿದೆ ಫುಡ್ಡು. ನಾನು ಇದು ಹಾಕ್ತೀನಿ. ಹೆಸರು ಎಂತ? ಕಾಸಾ ಪಿಚೋಲಿಯಂ ತೋರಿಸಿದ್ಯಾ? ಕಾಸಾ ಬೆಶೋಲಿಯಂ. ಇದು ಮ್ಯಾಕ್ರಲ್ ರಚಾದೋ ಅಂತೇಳಿ, ಅಂದರೆ ಸ್ಟಫ್ಡ್ ಮ್ಯಾಕ್ರಲ್ ಅಂತ. ಇದು ಮಸಾಲ ಒಳಗೆ, ಇದು ಗೋವನ್ ರೆಸಿಪಿ ಒಳಗೆ ಮಸಾಲ ಉಂಟು ಒಳ್ಳೆ. ಅದಂತ ಇರಲಿ, ಅದು ಹಾಗೇನೆ ಹೇಗೆ ಉಂಟು. ಒಳ್ಳೆದುಂಟು. ಹಾಂ, ನೋಡಿ ಇಲ್ಲಿ ನೋಡಿ ನೋಡು ಹೀಗೆ ಮಸಾಲ ಸ್ಟಫ್ಡ್ ಇರುತ್ತೆ. ಇದು ಸೂಪರ್ ಉಂಟು. ಸೂಪರ್ ಉಂಟಾ? ಹೌದಾ? ಇದು ಗೋವನ್ ಚಿಲ್ಲಿ. ಚೋವನ್ ಚಿಲ್ಲಿ ಅಲ್ಲ, ಗೋವನ್ ಚಿಲ್ಲಿ. ನೋಡಿ, ಅವರೆಲ್ಲ ತಗೊಂಡು ಲೆವಿ 2 ಪೀಸ್, ವಿನು 2 ಪೀಸ್. ಇಲ್ಲಿ ನೋಡಿ, ಇಲ್ಲಿ ಕೂಡ ಎಷ್ಟು ಉಂಟು ನೋಡಿ ಪೀಸ್. ಸುಮಾರು ನಿನ್ನೆ ಅವರು 4 ಪೀಸ್ ಕೊಟ್ಟಿದ್ದಾರೆ. ಇದು ಕ್ವಾಂಟಿಟಿ ಚೆನ್ನಾಗಿದೆ. ಹಾಗೂ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಗೋವನ್ ಚಿಲ್ಲಿ ಸ್ಪೈಸಿ ಉಂಟಾ? ಹೌದು, ಅದು ತುಂಬ ಸ್ಪೈಸಿ ಇರುತ್ತೆ. ಗೋವನ್ ಚಿಲ್ಲಿ ಇಲ್ಲಿ ಬಂದರೆ ಗೋವನ್ ಚಿಲ್ಲಿ ಒಮ್ಮೆ ಟ್ರೈ ಮಾಡಿ. ಚಿಕನ್ ಇದ್ದು ತುಂಬ ಸ್ಪೈಸಿ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಪೈಸಿ ಅಂದರೆ ಅದಕ್ಕೆ ಇದಾಗ್ತಾರೆ ಚಿಲ್ಲಿ. ಓಕೆ, ನಮ್ಮದು ಊಟ ಆಯಿತು. ಇವಾಗ ಮನೆಗೆ ಹೋಗೋದು. ಎಲ್ಲ ಒಳ್ಳೇದಿತ್ತು. ಟೈಟ್ ಆಯಿತು. ಊಟ ಚೆನ್ನಾಗಿತ್ತು ಮಾತ್ರ ಊಟ. ಒಮ್ಮೆ ಬನ್ನಿ ನೀವು, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೂ ನಮ್ಮ ಕನ್ನಡದವರ ಇಲ್ಲಿ ಇರೋದು, ಹುಬ್ಳಿಯವರು. ಅವರದೇ ಹೋಟೆಲ್ ಇದು ನೋಡಿ, ಇದು
ಕಾಸಾ ಬಿಚುರಿ